ಎಲ್ರಿಗೂ ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಬನ್ನಿ ನಾವಿವತ್ತು ಯಾವ ರೀತಿಯಾಗಿ ಅಕ್ಕಿ ಸಂಡಿಗೆಯನ್ನು ಒಂದೇ ದಿನದಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು, ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ. ಫುಲ್ ಪರ್ಫೆಕ್ಟಾಗಿ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಯಾವ ರೀತಿಯಾಗಿ ಹಿಟ್ಟು ಅಕ್ಕಿನ ನೆನೆಸಿ ಒಣಗಿಸಿ ಅದನ್ನು ಹಿಟ್ಟು ಹಾಕ್ಸೋದು ಬೇಡ, ಏನು ಬೇಡ, ಡೈರೆಕ್ಟಾಗಿ ನೀವು ಮಾಡಬಹುದು. ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಇವಾಗ ನಾನು ತಿಳಿಸ್ಕೊಡ್ತೀನಿ. ಅದು ಒಂದು ಗ್ಲಾಸಷ್ಟು ಅಕ್ಕಿಯನ್ನು ನಾನು ಇವತ್ತು ಮಾರ್ನಿಂಗ್ ನೆನೆ ಇಡಬೇಕು. ನೀವು ಮಾರ್ನಿಂಗ್ ಅಕ್ಕಿಯನ್ನು ಕ್ಲೀನ್ ಮಾಡಿ ನೀಟಾಗಿ ನೆನೆಸಿಡಬೇಕು. ನೆಕ್ಸ್ಟ್ ಮಾರ್ನಿಂಗ್ ಈ ಥರ ನಂದು ಅಕ್ಕಿ ನೆಂದಿದೆ. ನೆಕ್ಸ್ಟ್ ಮಾರ್ನಿಂಗಲ್ಲಿ ಇದನ್ನು ನೀಟಾಗಿ 2-3 ವಾಟರು ಅಕ್ಕಿಯನ್ನು ಕ್ಲೀನಾಗಿ ತೊಳ್ಕೊಬೇಕು. ನೆಂದಿರೋ ಅಕ್ಕಿಯನ್ನು ಒನ್ ಡೇ ನೆನೆಸಿರಬೇಕು. ಈ ಥರ ನೀಟಾಗಿ ತೊಳ್ಕೊಂಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾವು ದೋಸೆ ಹಿಟ್ಟು ರುಬ್ತೀವಲ್ಲ ಆ ರೀತಿಯಾಗಿ ಸಣ್ಣದಾಗಿ ಮುಟ್ಟಿದರೆ ಪೇಸ್ಟ್ ಥರ ಅನ್ನಿಸ್ಬೇಕು. ಆ ಥರ ನೋಡಿ ಈ ಥರ ರುಬ್ಕೊಂಡು ಒಂದು ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಅದೇ ಪಾತ್ರೆಗೆ ಹಾಕ್ಕೊಳ್ಬೇಕು. ನೋಡಿ ಈ ಥರ ಕೈಯಿಂದ ಕಲಿಸಿದಾದ್ಮೇಲೆ ಹಿಟ್ಟನ್ನು ಕೈಯಿಂದ ಕಲಿಸಿದಾದ್ಮೇಲೆ ಅದು ಈ ಥರ ಎತ್ತಿದಾಗ ಕೈಯಿಂದ ಜಾರಬೇಕು. ಈ ಥರ ದೋಸೆ ಹಿಟ್ಟೆಲ್ಲ ಮಾಡ್ತೀವಲ್ಲ ಆ ಥರ ಹದಕ್ಕೆ ಬರಬೇಕು. ಮತ್ತು ಅದೇ ಹಿಟ್ಟನ್ನು ಮಿಕ್ಸಿ ಜಾರ್ ಅಥವಾ ಯಾವುದಾದ್ರೂ ಅಳತೆ ಡಬ್ಬೆಯಲ್ಲಿ ಹಾಕ್ಕೊಂಡು ನೋಡಿ ಈ ಥರ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇಷ್ಟು ಅಳತೆ ಇದೆ ಹಿಟ್ಟು. ಈ ಹಿಟ್ಟಿನ ಅಳತೆ ಪ್ರಕಾರ ಅಷ್ಟೇ ನೀರನ್ನು ಎರಡು ಮಿಕ್ಸಿ ಜಾರಷ್ಟು ಪಾತ್ರೆಗೆ ಹಾಕ್ಕೊಳ್ಬೇಕು. ಒಂದು ಮಿಕ್ಸಿ ಜಾರ್ಗೆ 2 ಮಿಕ್ಸಿ ಜಾರ್ ಅಳತೆಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರು ಯಾವಾಗ ಬೆಚ್ಚಗಾಗಿರೋ ನೀರಿಗೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ನೀಟಾಗಿ ಕಲಿಸ್ಕೊಳ್ಬೇಕು. ತುಂಬ ಪೇಷನ್ಸಿಂದ ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಬಿಡದೇನೆ ಈ ರೀತಿ ಕಲಿಸ್ಬೇಕು. ನೋಡಿ ಗಟ್ಟಿ ಆಗ್ತಾ ಗಂಟಾಗಿ ಕಾಣಿಸ್ತಾ ಇದೆಯಲ್ಲ, ಅದು ನೀವು ತಿರುಗಿಸ್ತಾ ಇದ್ದಾಗೆ ಗಂಟುಗಳೆಲ್ಲ ಹೋಗಿ ನೀಟಾಗಿ ನಮ್ಮದು ಹಿಟ್ಟು ರೆಡಿ ಆಗುತ್ತೆ. ಸ್ವಲ್ಪ ಪೇಷನ್ಸ್ ಇದ್ದರೆ ಎಲ್ಲ ಪರ್ಫೆಕ್ಟ್ ಆಗುತ್ತೆ. ನೋಡಿ ಈ ಥರ ರೆಡಿಯಾಗಿದೆ. ಈ ಥರ ರೆಡಿಯಾಗಿರೋದಕ್ಕೆ ನಾವು ಬಿಳಿ ಎಳ್ಳು ಮತ್ತು ಜೀರಿಗೆ ಎಲ್ಲದನ್ನು ಹಾಕ್ಕೋಬೇಕು. ನೋಡಿ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ನಾನು. ಬಿಳಿ ಎಳ್ಳು ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಜೀರಿಗೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡಷ್ಟು ನಿಮ್ಮದು ಚಕ್ಲಿ ಅಥವಾ ಸಂಡಿಗೆ ತುಂಬಾ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಮತ್ತು ಅಜ್ವಾಯಿನನ್ನು ಕೂಡ ಹಾಕಬೇಕು. ಯಾವುದೇ ರೀತಿಯಾಗಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ತುಂಬ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಅಜ್ವಾನನ್ನು ಕೂಡ ಹಾಕ್ತಿದ್ದೀನಿ. ಸಣ್ಣಗಾಳು ಅಂತಾರಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ 1-2 ನಿಮಿಷ ನೀಟಾಗಿ ಲೋ ಫ್ಲೇಮಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ 1 ವರ್ಷ ಇಟ್ಟು ಕೂಡ ನಿಮ್ಮದು ಜೀರಿಗೆ ಆಗಲಿ ಸಣ್ಣಗಳಾಗಲಿ ಯಾವುದೂ ಕೂಡ ಹಾಳಾಗೋದಿಲ್ಲ, ಚಕ್ಲಿ ಕೂಡ ಹಾಳಾಗೋದಿಲ್ಲ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಆದಮೇಲೆ ಗ್ಯಾಸ್ ಸ್ಟವ್ ಬಂದ್ ಮಾಡಿ 2 ನಿಮಿಷ ಅಷ್ಟೇ ನೀವು ತಟ್ಟೆ ಮುಚ್ಚಿ ಪ್ರಿಪ್ರೇಷನ್ ಮಾಡ್ಕೋಬೇಕು. ತಕ್ಷಣ ಜಾಸ್ತಿ ಹೊತ್ತು ಹಾಗೇ ಹಿಟ್ಟು ಕಲಸಿ ಹಾಗೇ ಇಟ್ಬಿಟ್ರೆ ಏರಾಗುತ್ತೆ, ಚಕ್ಲಿ ಸರಿಯಾಗಿ ಬರೋದಿಲ್ಲ. ಅದು ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಚಕ್ಲಿಯನ್ನು ಹಾಕ್ಕೊಳ್ಬೇಕು. ನೋಡಿ ಈ ಥರ ನಾನು ಒಂದು ಸೀರೆಯನ್ನು ಹಸಿ ಮಾಡಿಕೊಂಡು ಹಾಸ್ಕೊಂಡಿದ್ದೀನಿ. ಬಿಸಿಲು ಎಲ್ಲಿ ಬರುತ್ತೋ ಅಲ್ಲಿ. ಹಸಿ ಯಾಕೆ ಮಾಡ್ಕೊಳೋದು ಅಂದರೆ ಚಕ್ಲಿ ಹಾಕಬೇಕಾದ್ರೆ ನೀಟಾಗಿ ಸೀರೆ ಮೇಲೆ ಕೂರಲಿ ಅಂತ ಹೇಳಿ. ನೋಡಿ ಈ ಥರ ಚಕ್ಲಿ ಹೊರಳಿಗೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ ಇಟ್ಕೊಂಡು ನೀಟಾಗಿ ಸೀರೆ ಮೇಲೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀಟಾಗಿ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ. ನೋಡಿ ಈ ಥರ ಸೀರೆ ಮೇಲೆ ನಾನು ಒಂದೊಂದೇ ಚಕ್ಲಿಯನ್ನು ಇಡ್ತಾ ಹೋಗ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ನೀವು 1 ವರ್ಷ ಸ್ಟೋರ್ ಮಾಡಿದ್ರೂ ಏನೂ ಆಗೋದಿಲ್ಲ. ನೆಕ್ಸ್ಟ್ ಮತ್ತೆ ಇದೇ ಟೈಮಲ್ಲೇ ಮಾಡಿದ್ರು ಪರವಾಗಿಲ್ಲ. ಆ ರೀತಿಯಾಗಿ ತುಂಬಾ ಪರ್ಫೆಕ್ಟ್ ಬರುತ್ತೆ. ಸಾಯಂಕಾಲದಷ್ಟೊತ್ತಿಗೆ ಒಣಗಿಲ್ಲ ಅಂದರೂ ಪರವಾಗಿಲ್ಲ, ನೆಕ್ಸ್ಟ್ ಡೇ ನೀವು ಒಣಗಿಸ್ಕೋಬೋದು. ನೋಡಿ ಈ ಥರ ಒಣಗಿರೋದನ್ನೇ ಹೇಗೆ ಬಿಡಿಸ್ಬೇಕು ಅಂದರೆ ಒಂದು ಬಕೆಟಲ್ಲಿ ನೀರು ಹಾಕಿ ಅದನ್ನ ಜಸ್ಟ್ ಎದ್ದುಬಿಟ್ಟು ತಕ್ಷಣ ತೆಗಿಬೇಕು, ಜಾಸ್ತಿ ಬಿಡೋ ಹಾಗಿಲ್ಲ. ಹಾಗೆ ಎದ್ದು ತೆಗೆದ ತಕ್ಷಣ ನೋಡಿ ಸೀರೆ ನೆಂದಿರುತ್ತಲ್ಲ ಸಲೀಸಾಗಿ ಬಿಡಿಸ್ಕೊಳ್ಳುತ್ತೆ. ಇಲ್ಲ ನೀವು ಸೀರೆ ಎತ್ತಿ ಮೇಲೆ ಹಿಂಗೆ ಜಾಡಿಸಿದ್ರು ಕೂಡ ಎಲ್ಲ ಕೆಳಗಡೆ ಉದುರೋಗುತ್ತೆ. ಇದನ್ನು ನೀಟಾಗಿ ಮತ್ತೆ ನೆಕ್ಸ್ಟ್ ಡೇ ಒಣಗಿಸಿ ತೆಕ್ಕೊಳ್ಳೋದ್ರಿಂದ ತುಂಬ ಪರ್ಫೆಕ್ಟಾಗಿ ಬರುತ್ತೆ.